ಗುಡ್ ಮಾರ್ನಿಂಗ್ ಎವ್ರಿವನ್. ಮಾರ್ನಿಂಗ್ ಟ್ಯೂಷನ್ಗೆ ಎಲ್ರಿಗೂ ಸ್ವಾಗತ. ಸಾರಿ, ನಿನ್ನೆ ಸ್ವಲ್ಪ ಬಿಸ್ನೆಸ್ ರಿಲೇಟೆಡ್ ಹೊರಗಡೆ ಹೋಗಿದ್ದೆ, ಅದಕ್ಕೆ ಅನಲೈಸಸ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗ್ ಹೆಂಗೂ ನಾನು 5 o'clock ಎದ್ದು ನಂದು ರೂಟೀನ್ ಇದೆ. ಅಂದರೆ ರೀಸೆಂಟಾಗೆ ಸ್ಟಾರ್ಟ್ ಮಾಡಿದ್ದೀನಿ ನಾನು, ಯಾಕಂತಂದರೆ ಸ್ವಲ್ಪ ಹೆಲ್ತು ಇಂಪಾರ್ಟೆಂಟೇ ಅಲ್ವಾ. ಅದಕ್ಕೆ ಮಾರ್ನಿಂಗ್ ಅಲ್ಲೇ ಎದ್ದುಬಿಟ್ಟು ವಾಕಿಂಗ್ ಹೋಗಿ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗಿ ಅದು ಮಾಡಿಕೊಂಡು ಸೊ ಇವತ್ತು ಸ್ವಲ್ಪ ಬೇಗನೆ ಬಂದು ಅನಲೈಸಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನೀವು ವೇಟ್ ಮಾಡ್ತಾ ಇರ್ತೀರ, ನನಗೆ ಯಾರಿಗೂ ವೇಟ್ ಮಾಡಿಸೋದು ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಬೆಳಗ್ಗೆನೇ ಮಾಡಿ ಕೊಡ್ತಾಯಿದ್ದೀನಿ ವಿಡಿಯೋ. ಸೊ ನಿನ್ನೆ ಅನಲೈಸಸ್ ಪ್ರಕಾರ ಆಲ್ರೆಡಿ ಲೈವ್ ಸೆಕ್ಷನಲ್ಲಿ ಹೇಳಿದ್ದೀನಿ. ಯಾವಾಗಲೂ ನಾವು ಹೇಳಿರೋ ಟಾರ್ಗೆಟ್ನ ರೀಚ್ ಆಯಿತು ಮಾರ್ನಿಂಗ್ ಸೆಕ್ಷನ್ನಲ್ಲೇ ಅಂತಂತಂದರೆ ನಾವು ಒಂಚೂರು ಪ್ರೈಸ್ ಸೆಕ್ಷನ್ ನೋಡಬೇಕು. ಪ್ರೈಸ್ ಸೆಕ್ಷನ್ ಅಂತಂತಂದರೆ ಇದು ಇಲ್ಲಿ ನೋಡಿ, ಈ ರೀತಿ ಪ್ರೈಸ್ ಸೆಕ್ಷನ್ ಅಂದರೆ ಮೇಲ್ಗಡೆ ಹೋಗ್ತಾ ಇದೆ. ಸೊ ಮೇಲ್ಗಡೆ ಹೋಗ್ಬೇಕಾದ್ರೆ ಆವಾಗ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲ ಅಂತಂತಂದರೆ ನಾವು ಹೇಳಿರೋ ಟಾರ್ಗೆಟಿಗೆ ಬೈ ಚಾನ್ಸ್ ಒಂದು ನಿಮಿಷ ನಾವು ಹೇಳಿರೋ ಟಾರ್ಗೆಟಿಗೆ ಓಪನ್ ಆಯಿತು ಅಂದ್ಕೊಳ್ಳಿ. ನಿನ್ನೆ ನಾನು 800 ಟಾರ್ಗೆಟ್ ಕೊಟ್ಟಿದ್ದೆ. 800 ಟಾರ್ಗೆಟ್ ಕೊಟ್ಟಾಗ ನೀವು ನೋಡಬೇಕು, ನೀವು ಒಂದು 30 ಪಾಯಿಂಟ್ ಎಸ್ ಎಲ್ ಇಟ್ಕೋಬೇಕು. ಓಕೆನಾ? 30 ಪಾಯಿಂಟ್ ಎಸ್ ಎಲ್ ಇಟ್ಕೊಂಡಾಗ ಇಲ್ಲಿ ನೋಡಿ 780 ಇದೆ ಈ ಕ್ಯಾಂಡಲ್. ಹೌದಾ? ಇಲ್ಲಿ ನೋಡುವ, ಎಕ್ಸಾಕ್ಟ್ಲಿ ತೋರಿಸೇ ಬಿಡ್ತೀನಿ ನಾನು ನಿಮಗೆ. ಇದು ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ. ಬೇಕಾದ್ರೆ ನೀವು ನೆಕ್ಸ್ಟ್ ಟೈಮ್ನು ನೀವು ಬೇಕಾದರೆ ಟೆಸ್ಟ್ ಮಾಡಿ. ಓಕೆನಾ? ಒಂದು ನಿಮಿಷ ಸಾರಿ, ಇನ್ನೊಂದ್ಸಲ ಪೆನ್ ಅಟ್ಕಾಸ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಫೈನ್. ಸೊ ಏನು ಹೇಳ್ತಾ ಇದ್ದೆ ನಾನು ಅಂತಂತಂದರೆ, ಒಂದು ನಿಮಿಷ. ಓಕೆ, ಫೈನ್. ಸೊ ನಾನು ಹೇಳಿರೋ ಟಾರ್ಗೆಟಿಗೆ ಓಪನ್ ಆಯಿತು ಅಂದ್ಕೊಳ್ಳಿ. ಓಕೆನಾ? 25,800. ಓಕೆನಾ? ಸೊ 25,800ಗೆ ಓಪನ್ ಆಯಿತು ನಾವು ಹೇಳಿರೋ ಟಾರ್ಗೆಟಿಗೆ ಅಂತಂದರೆ ಒಂದು 30 ಪಾಯಿಂಟ್. ನಾನಿಲ್ಲಿ ಓಪನ್ ಆಗಿದೆ ಅಂತ ನಾನು ನಿಮಗೆ ಇಷ್ಟೇ ಕೆಳಗಡೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ. ಜಾಸ್ತಿ ಹೋದರೂ ಹೋಗ್ಬೋದು, ಬಟ್ ನಮ್ಮದು ಎನಲೈಸಸ್ ಏನಿದೆಯೋ ಅದನ್ನು ನಾವು ಒಂದು 30 ಪಾಯಿಂಟ್ ಎಸ್ ಎಲ್ ಇಟ್ಕೊಂಡು ಟ್ರೈ ಮಾಡಬೇಕು. ನಾನು ಹೇಳ್ತಿರೋದು ಟ್ರೈ ಮಾಡಬೇಕು ಅಂತ. ಹೌದಾ? ನಾನು ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ. ಓಕೆ, ಬಂದರೂ ಇನ್ನೂ ಕೆಳಗಡೆನೂ ಬರ್ತಿರ್ಬೇಕಾಗಿತ್ತು. ಮಾರ್ನಿಂಗ್ ಸೆಕ್ಷನಲ್ಲೂ ಸಡನ್ನಾಗಿ ಇದು ನೋಡಿ ರೀಟೆಸ್ಟ್ ಮಾಡೋಕ್ಕೂ ಬಂದರೂ ಬರ್ತಿರ್ಬೇಕಾಗಿತ್ತು ಈ ಲೆವೆಲು. ಓಕೆನಾ? ಮಾರ್ನಿಂಗ್ ಟೆಸ್ಟ್ ಅಂತಂದರೆ 720 ಬಂದರೂ ಬರುತ್ತೆ, ಹೇಳೋಕ್ಕಾಗಲ್ಲ. ವೇಟ್ ಮಾಡಬೇಕು. ವೇಟ್ ಮಾಡೋಕ್ಕೆ ಇಲ್ಲಿಂದ ಮೇಲ್ಗಡೆನೇ ಹೋಗೋಕತ್ತಿತ್ತು ಅಂತಂದರೆ ಟ್ರೈ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಬಟ್ ಅವಶ್ಯಕತೆ ಇಲ್ಲ, ನೀವು ಬಿಟ್ಬಿಡಿ, ಹಾಗೇನಿಲ್ಲ. ಮೇಲ್ಗಡೆ ಹೊಂಡಿತಾ ಇಲ್ಲ ಅಂತಂದರೆ ಪ್ರೈಸ್ ಸೆಕ್ಷನ್ ಹೇಳಿದ್ನಲ್ಲ, ಪ್ರೈಸ್ ಸೆಕ್ಷನ್ ಈ ರೀತಿ ನೋಡಿಕೊಂಡು ಪ್ರೈಸ್ ಸೆಕ್ಷನ್ ಮೇಲ್ಗಡೆ ಹೋಗ್ತಾಯಿತ್ತಾ ಮೇಲ್ಗಡೆ ಕೂತ್ಕೋಬೇಕು, ಆ ರೀತಿ ಹೇಳ್ತಾ ಇದ್ದೀನಿ. ಓಕೆ, ಫೈನ್. ನೋಡಿ 800ಗೆ ಓಪನ್ ಆದ್ರೂ ಮಾರ್ಕೆಟ್ ಎಷ್ಟು ರೆಸ್ಪೆಕ್ಟ್ ಕೊಡುತ್ತೆ ಅಂತಂತಂದರೆ 950ಗೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ ಎನಲೈಸಿಸ್ ಯಾವ ರೀತಿ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡುತ್ತೆ ಅಂತ. ಹೌದಾ? ನೋಡಿ, ನಮ್ಮ ಟಾರ್ಗೆಟ್ ನಾನು ಕೊಟ್ಟಿರೋ 800 ಮೇಲೆ ಹೋದ್ರೂ 150 ಪಾಯಿಂಟ್ ಮೂವ್ ಆಗಿದೆ ಮೇಲ್ಗಡೆ. ಹೌದಾ? ಸೊ ಅದಕ್ಕೆ ಹೇಳೋದು, ಯಾವಾಗಲೂ ನಾನು ಯಾಕೆ ಹೇಳ್ತೀನಿ ನಾನು ನಿಮಗೆ ಅಂತಂದರೆ 100 ಪಾಯಿಂಟ್ ಟಾರ್ಗೆಟ್ ಮಾಡಿ ಅಂತ ನಾನು ಇದಕ್ಕೆ ಹೇಳೋದು. ಓಕೆ, ಸೊ ನಿಫ್ಟಿ ಚಾರ್ಟ್ ನಾಳೆ ಏನು ಹೇಳುತ್ತೆ ನೋಡೋಣ. ಓಕೆ, ಫೈನ್. ಒಂದು ನಿಮಿಷ, ಎಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಓಕೆ, ನೋಡಿ, ಈಗಂತೂ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ತಕ್ಷಣ ಕ್ವಾಂಟಿಟಿ ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗಬೇಡಿ ಯಾರು. ಲಿಮಿಟಲ್ಲೇ ಇರಿ. ನಿಮ್ಮದೇನು ಲಿಮಿಟೇಷನ್ ಇರುತ್ತೋ ಅಷ್ಟೇ ಇರಿ. ಓಕೆನಾ? ಸೊ ಬರ್ತಾ 1 ತಿಂಗಳು ಟ್ರೈ ಮಾಡಿ. ಓಕೆನಾ? ನೆಕ್ಸ್ಟ್ ಮಂತ್ ಏನು ಮಾಡಿ, 1+1 ಮಾಡಿ. 1 ಲಾಟಲ್ಲಿ ಟ್ರೈ ಮಾಡೋರು, 5 ಲಾಟಲ್ಲಿ ಟ್ರೈ ಮಾಡೋರು, ಮತ್ತು +5 ಮಾಡಿ. ಓಕೆನಾ? ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, 15 ಡೇಸಲ್ಲಿ ಮತ್ತೆ ನಿಮ್ದು ಏನಾದರೂ ರಾಂಗ್ ಹೋಗ್ತಾ ಇತ್ತು, ಬೈ ಮಿಸ್ಟೇಕ್ ನಾನು ಏನಾದರೂ ಎನಲೈಸಿಸ್ ಕೊಡ್ತಾ ಇಲ್ಲ, ನಾನು ನೋಡ್ಕೊಂಡು ನೀವೇನೋ ಟ್ರೇಡ್ ಮಾಡ್ತಾ ಇಲ್ಲ ಅಂತಂತಂದರೆ ನೀವು 1 ಮಂತಲ್ಲಿ ಏನು ದುಡ್ದಿರ್ತೀರೋ ಅದು ನಿಮಗೆ ಹಾಫ್ ಮಂತಲ್ಲೇ ಏನಾಗ್ಬಿಡುತ್ತೆ, ಎಲ್ಲ ಕ್ಯಾಪಿಟಲ್ನು ಝೀರೋ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬಿ ಕೇರ್ಫುಲ್. ಯಾವಾಗಲೂ ನಿಮ್ದು ಎಸ್ ಎಲ್ ಇಟ್ಕೊಳ್ರಿ. ಎಸ್ ಎಲ್ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ. ಓಕೆನಾ? ಸೊ ಚಾರ್ಟ್ ಏನು ಹೇಳುತ್ತೆ ನೋಡ್ಕೊಂಡು ಬರೋಣ. ಕ್ಲೋಸಿಂಗ್ ಮೇಲ್ಗಡೆ ಹೈ ಎಷ್ಟು ಕೊಟ್ಟಿದೆ, 930 ಕೊಟ್ಟಿದೆ. ಓಕೆ,
ಕ್ಲೋಸಿಂಗ್ ಬಂದುಬಿಟ್ಟು 880 ಇದೆ. ಓಕೆ, ಸೊ ನಾನು ಕೆಳಗಡೆ ನೋಡ್ತಾ ಇರೋದು ಟಾರ್ಗೆಟ್ ಅಂತೂ ಇಲ್ಲ, ಆದರೂ ಒಂದು ಸ್ಮಾಲ್ ಟಾರ್ಗೆಟ್ ಕೊಟ್ಬಿಡ್ತೀನಿ. ಬಂದರೆ ಮತ್ತೆ ಇಲ್ಲೊಂದು ರೀಟೆಸ್ಟಿಗೆ ಬಂದರೂ ಬರ್ತಿರಬೇಕು. ಎಲ್ಲಿವರೆಗೂ ಅಂತಂದರೆ 810, ಅಥವಾ ಕೆಳಗಡೆ ಹೋದ್ರೂ ಅದೇ 720 ಕೆಳಗಡೆ ಇದೆಯಲ್ಲ ಆ ಟಾರ್ಗೆಟಿಗೆ ಹೋದ್ರೂ ಹೋಗುತ್ತೆ. ಬಟ್ ನನಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ ನೀವು ಪುಟ್ ಕಡೆ ಟ್ರೇಡ್ ಮಾಡೋದು. ಇಲ್ಲ ಮಾಡಲೇಬೇಕು ಅಂದವರು ಏನು ಮಾಡಿರಿ, ನಾನಿಲ್ಲಿ ಇಂಡೆಕ್ಸಲ್ಲಿ ನಾನು ನಿಮಗೇನು ಎಸ್ ಎಲ್ ಕೊಡೋಲ್ಲ, ನಿಮ್ಮ ಪ್ರೈಸಲ್ಲಿ ಮಾತ್ರ ಎಸ್ ಎಲ್ 25 ಪಾಯಿಂಟ್ ಸ್ಟ್ರಿಕ್ಟ್ಲಿ ಇಟ್ಕೊಂಡು ಪುಟ್ ಕಡೆ ಬೇಕಾದರೆ ಟ್ರೈ ಮಾಡಿ. ಓಕೆನಾ, ಜಾಸ್ತಿ ಟಾರ್ಗೆಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ 800 ಹತ್ರ ಕ್ವಾಂಟಿಟೀಸ್ನ ಬುಕ್ ಮಾಡ್ಕೊಳ್ಳಿ. ಅದು ಎಷ್ಟೇ ಇರಲಿ, ಓಕೆನಾ, 50 ಪಾಯಿಂಟ್ ಇರಲಿ, 30 ಪಾಯಿಂಟ್ ಇರಲಿ, ಎಷ್ಟೇ ಇರಲಿ, ಇಲ್ಲೇ ಬುಕ್ ಮಾಡ್ಕೊಂಬಿಡಿ. ಓಕೆನಾ, ಬರೋದಿಲ್ಲ, ಬಂದರೆ ನಾನು ಜಸ್ಟ್ ಅನಲೈಸಸ್ ಹೇಳ್ತಾ ಇದ್ದೀನಿ. ಸೊ ಅಬೋವ್ ಹೇಳಬೇಕು ಅಂತಂತಂದರೆ 900, ಓಕೆನಾ, 900 ಮೇಲೆ ಸಸ್ಟೈನ್ ಮಾಡಿ ಏನಾದರೂ 930 ಬ್ರೇಕ್ ಮಾಡಿತು, ಓಕೆನಾ, ಸಸ್ಟೈನ್ ಮಾಡಿ ಮೇಲ್ಗಡೆ ಏನಾದರೂ ಬ್ರೇಕ್ಔಟ್ ಕೊಡ್ತು ಅಂತಂತಂದರೆ ನಿಮ್ಮ ಎಂಟ್ರಿ ಬಂದುಬಿಟ್ಟು 940, 950 ತೊಗೊಳ್ಳಿ. ಓಕೆನಾ, ಎಂಟ್ರಿ ತೊಗೊಂಡ್ಬಿಟ್ಟು ಇದಕ್ಕೆ ಎಕ್ಸಾಕ್ಟ್ಲಿ ನೀವು ಬೇಕಾದರೆ ಇಲ್ಲಿನೂ ಎಂಟ್ರಿ ತೊಗೋಬೋದು ಈ ಲೆವೆಲಲ್ಲೇ. ಬಟ್ ನಾನು ಒಂದು ಎಸ್ ಎಲ್ ಹೇಳ್ಬಿಡ್ತೀನಿ ನಾನು ನಿಮಗೆ, 890ಗೆ ಎಸ್ ಎಲ್ ಇಟ್ಕೊಳ್ಳಿ ಮೇಲ್ಗಡೆ ಕಾಲ್ ಆಪ್ಷನಿಗೆ. ಓಕೆ, ಕಾಲ್ ಆಪ್ಷನಿಗೆ ಎಸ್ ಎಲ್ ಇದು ಎಸ್ ಎಲ್ ಇಟ್ಕೊಂಡ್ಬಿಟ್ಟು ನೀವು ಟಾರ್ಗೆಟ್ ಏನು ಮಾಡಿ 26070 ಮೇಲ್ಗಡೆ ಕಾಲ್ ಆಪ್ಷನಿಗೆ ಟಾರ್ಗೆಟ್. ಓಕೆನಾ, ಇದು ಟಾರ್ಗೆಟ್. ಸೊ ಸಿಂಪಲ್ ಇಷ್ಟೇ ಇಟ್ಬಿಡಿ, ಇನ್ನು ಜಾಸ್ತಿ ಹೇಳೋಂಥ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೂ ಈ ರೇಂಜಲ್ಲಿ ಇರುತ್ತೋ ಆವಾಗ ನೋ ಟ್ರೇಡಿಂಗ್ ಝೋನ್ ಅಂತ ಅಂದ್ಕೊಂಬಿಡಿ. ಇಲ್ಲಿ ಮೇಲೆ ಕೆಳಗೆ ಓಡಾಡೋಂಗಿಲ್ಲ. ಬೈ ಮಿಸ್ಟೇಕ್ ಅಕಸ್ಮಾತ್ ಏನಾದರೂ ಸಿಕ್ಕಾಕೋತು ಮಾರ್ಕೆಟು ಅಂತಂತಂದರೆ ಇದು ಮಾಡಿ. ಇಲ್ಲ ಇಲ್ಲೇ ಏನಾದರೂ ಓಪನ್ ಆಯಿತು, ಬೈ ಚಾನ್ಸ್ ಇಲ್ಲೇನಾದರೂ ಓಪನ್ ಆಯಿತು, ಒಂದು ರೀಟೆಸ್ಟ್ ಕೊಡೋಕೆ ಬಿಡಿ 890 ಅಥವಾ 880ಗೆ. ಅವಾಗ ಮತ್ತೆ ಇಲ್ಲೊಂದು ಬ್ರೇಕ್ಔಟ್ ಕೊಡುತ್ತೆ, ಅವಾಗ ಬೇಕಾದರೆ ಮಾಡಿ. ಇಲ್ಲೇನಾದರೂ ಇಷ್ಟೆಲ್ಲ ಸಿನಾರಿಯೋಸ್ ಏನು ಹೇಳಿರ್ತೀನಲ್ಲ, ಇದರಲ್ಲಿ ಯಾವುದು ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಓಕೆನಾ, ಇಲ್ಲಿ ಓಪನ್ ಆಗಿತ್ತು. ನಾನು ಯಾವಾಗಲೂ ನಾನು ನಿಮಗೆ ಟಾರ್ಗೆಟ್ ಕೊಡಬೇಕಾದ್ರೆ ನಾನು ಹೇಳ್ತಾ ಇರ್ತೀನಲ್ಲ 930 ಮೇಲೆ ಅಕಸ್ಮಾತ್ 930ಗೆ ಓಪನ್ ಆಯಿತು ಅಂದ್ಕೊಳ್ಳಿ. ಓಕೆನಾ, ಅದಕ್ಕೆ ನೀವೇನು ಮಾಡಿ, ಶಿಫ್ಟ್ ಮಾಡಿ 25 ಪಾಯಿಂಟ್ ಶಿಫ್ಟ್ ಮಾಡಿ, ಎಸ್ ಎಲ್ ಶಿಫ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ. ಆಮೇಲೆ ನಿನ್ನೆ ಇನ್ನೊಂದು ಹೇಳ್ಬಿಡ್ತೀನಿ, ನಿನ್ನೆ ನೋಡಿ ಇದನ್ನೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ, ಟಾರ್ಗೆಟ್ ಎಲ್ಲ ಆಗಿದೆ. ನಿನ್ನೆ ನೋಡಿ ನೀವು ಇಲ್ಲಿ ಮಾರ್ನಿಂಗ್ ಸೆಕ್ಷನಲ್ಲೇ 800 ಹತ್ರ ಎಂಟ್ರಿ ಹೊಡೆದಿದ್ದೀರಾ ಅಂತ ತಿಳ್ಕೊಳ್ಳಿ. ನಾನು ಮಾಡಿದ್ದೀನಿ. ಓಕೆನಾ, 25,800 ಸಿ ಬೈ ಮಾಡಿರೋದು. ಓಕೆನಾ, ಸೊ ನಾನು 190ಗೆ ಬೈ ಮಾಡಿದ್ದೀನಿ, ನೀವು ಬೈ ಮಾಡಿರ್ತೀರ ನನ್ನ ಜೊತೆ. ಓಕೆನಾ, ನಾನು ಮಾರ್ನಿಂಗ್ ಸೆಕ್ಷನಲ್ಲೇ ಈ ಕ್ಯಾಂಡಲಲ್ಲೇ ಕೆಳಗಡೆ ಬಂದ ತಕ್ಷಣ ಇಲ್ಲೇನೋ ಎಂಟ್ರಿ ತೊಗೊಂಡಿದ್ದೆ, 190 ಪ್ರೈಸ್ ಇತ್ತು. ಓಕೆನಾ, ಸೊ ಇಲ್ಲಿ ಬರೋವರೆಗೂ ಏನು ನಂದು 20-25 ಪಾಯಿಂಟು ಎಸ್ ಎಲ್ ಹಿಟ್ ಆಗಿಲ್ಲ. ಇಷ್ಟು ಕೆಳಗಡೆ ಬಂದ್ರೂ ಮೇಲ್ಗಡೆ ಹೋಗ್ತಾ ಇದ್ರೂ ನಂದು ಎಷ್ಟಿತ್ತು ಅಂತಂದರೆ ಬರೀ 200 ಇತ್ತು. ಇದು ಒಂದೇ ಕ್ಯಾಂಡಲಲ್ಲೇ. ಯಾಕೆ ಈ ರೀತಿ ಆಗುತ್ತೆ ಅಂತಂತಂದರೆ ನಾನು ಅದೇ ಹೇಳಿದ್ನಲ್ಲ, ಪ್ರೈಸ್ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್. ಓಕೆನಾ, ಇಂಥ ಟೈಮಲ್ಲಿ ಸಹಜ ಆಗೋದು. ಯಾಕೆ ಅಂತಂತಂದರೆ ನಿನ್ನೆ ನೋಡಿ ಅನಲೈಸಸ್ ನಿನ್ನೆ ಇದರಲ್ಲಿ ಇಲ್ಲಿಂದ ಬರ್ತಾ ಇದೆ, ಹೌದಾ, ಮಾರ್ಕೆಟ್. ಓಕೆ, ಇಲ್ಲಿಂದ ಬರ್ತಾ ಇದೆ, ಒಂದು ನಿಮಿಷ. ಓಕೆ, ಇಲ್ಲಿಂದ ಬರ್ತಾ ಇದೆ ಮಾರ್ಕೆಟ್. ಸೊ ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಮಾಡೋರು, ನಾನು ಹೇಳ್ತಾ ಇರ್ತೀನಿ, ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಮಾಡೋರು ಇಲ್ಲಿ ನಾನೊಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಅಷ್ಟೇ ನಿಮಗೆ. ಓಕೆನಾ, ಇದು ಎಕ್ಸಾಂಪಲ್ ಅಂದ್ಕೊಳ್ರಿ. ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಓಕೆನಾ, ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಇಲ್ಲಿ ನೆಕ್ಸ್ಟ್ ಎಕ್ಸ್ಪೈರಿದು ಪ್ರೈಸ್ ಬಂದುಬಿಟ್ಟು ಒಂದು 150 ಇದೆ ಅಂದ್ಕೊಳ್ಳಿ. ಓಕೆನಾ, ಸೊ ಇದು 150 ಇಲ್ಲಿವರೆಗೂ ಬರೋವರೆಗೂ ಎಷ್ಟಾಗಿರುತ್ತೆ, ಮೋರ್ ದೆನ್ 280, 250, ಮೋರ್ ದೆನ್ 250 ಆದರೂ ಆಗಿರುತ್ತೆ, ಹೌದಾ. ಸೊ ನೀವು ಇಲ್ಲಿ ಎಂಟ್ರಿ ತೊಗೊಂಡಾಗ ಇಲ್ಲಿ ಅದೇ ಪ್ರೈಸ್ ಎಷ್ಟಾಗಿರುತ್ತೆ ಮಾರ್ನಿಂಗ್ ಸೆಕ್ಷನಲ್ಲಿ ಅಂದರೆ 100 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣವೇ ಮತ್ತೆ 380 ಆಗಿರುತ್ತೆ. ಯಾಕಂದರೆ +100 ಗ್ಯಾಪ್ ಅಪ್ ಓಪನ್ ಆಯ್ತಲ್ಲ, ಗ್ಯಾಪ್ ಅಪ್ ಓಪನ್ ಆಗಿದ ತಕ್ಷಣ ಅದಕ್ಕೆ ಇಲ್ಲೇನಾಗುತ್ತೆ 280ಇಂದ 100 ಪ್ಲಸ್ ಆದರೆ 380 ಆಗುತ್ತೆ. ಈ ಎಟ್ ದ ಮನಿ ಬಂದುಬಿಟ್ಟು 380 ಆಗಿರುತ್ತೆ, ಹೌದಾ. ಅದಕ್ಕೆ ನಾನು ಹೇಳಿದೆ ಎಲ್ಲಿ 900 ನೋಡಿ, ಯಾವಾಗಲೂ ಎಟ್ ದ ಮನಿ ATM ಮನಿ 200 ಹತ್ರ ಇರೋದೇ ಇರೋಲ್ಲ. ರೆಗ್ಯುಲರಾಗಿ ಹೇಳ್ತಾ ಇದ್ದೀನಿ, ಎವ್ರಿ ಡೇ ಹೇಳ್ತಾ ಇದ್ದೀನಿ. 190 ಇರೋಲ್ಲ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ, ನೆಕ್ಸ್ಟ್ ವೀಕಲ್ಲೂ ಟೆಸ್ಟ್ ಮಾಡಿ.
ಬೇಡ ಅನ್ನಲ್ಲ, ಓಕೆನಾ. ಸೊ ಯಾವಾಗಲೂ ಏನಾಗುತ್ತೆ 150 ಒಳಗೆ ಇರುತ್ತೆ, ಆಲ್ಮೋಸ್ಟ್ 100 ಅನ್ಕೋತೀನಿ ನಾನು, 100 ಒಳಗಡೆನೇ ಆಸ್ಪಾಸೇ ಇರುತ್ತೆ. ಬಟ್ ನೀವು ಟ್ರೈ ಮಾಡಿ ಒಂದು ಸತಿ, ನೆಕ್ಸ್ಟ್ ವೀಕಲ್ಲಿ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ಓಕೆನಾ. ಸೊ ಎಟ್ ದ ಮನಿ ಯಾವಾಗಲೂ 100 150ಯಲ್ಲೇ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ಸಲ ಅದಕ್ಕೆ ಇಲ್ಲಿ ಏನಾಗುತ್ತೆ, ಪ್ರೈಸ್ನ ಏರ್ಸಲ್ಲ ಮಾರ್ಕೆಟ್, ಓಕೆನಾ. ಕುತ್ಕೊಂಡವ್ರು ಗಟ್ಸಿದ್ರೆ ಕುತ್ಕೊಳ್ಳಿ, ನಾನು ಒಂದು 50 ಪಾಯಿಂಟು 60 ಪಾಯಿಂಟು ಕೊಡ್ತೀನಿ, ಇಲ್ಲ ನಿಮ್ಮ ಟಾರ್ಗೆಟ್ ಬೇಕಾದರೆ 75 ಪಾಯಿಂಟು ಕೊಡ್ತೀನಿ ಅಂತ ಹೇಳುತ್ತೆ ಮಾರ್ಕೆಟ್, ಓಕೆನಾ. ಸೊ ಮಾರ್ಕೆಟ್ ಏನು ಹೇಳುತ್ತೆ ನಾವು ಅದನ್ನು ಕೇಳೋಕ್ಕೆ ನಾವು ರೆಡಿ ಇರಬೇಕು, ಹೌದಾ. ಅದನ್ನು ಬಿಟ್ಕೊಂಡು ನಾವು ನಮ್ಮದು ಮನ್ಮಾನಿ ಮಾಡ್ತೀವಿ, ಇಲ್ಲ ನಮಗೆ ಪ್ರೈಸ್ ಹೈಕ್ ಆಗ್ತಾಯಿಲ್ಲ, ನಾನು ಎಕ್ಸಿಟ್ ಆಗಿ. ಇವತ್ತೊಂದು ದಿವಸ ನಿಮಗೆ ಭಯ ಇದ್ದರೆ ಎಕ್ಸಿಟ್ ಆಗಿ. ನಿಮಗೆ ಹಾಕಿದ ತಕ್ಷಣ ನಿಮಗೆ ದುಡ್ಡು ಬರಬೇಕು ಅಂತಂದರೆ ಸಾಧ್ಯ ಇಲ್ಲ. ನಾನು ಅದೇ ಹೇಳಿದ್ನಲ್ಲ, ನಿಮ್ಮದೊಂದು ಶಾಪ್ ಇರುತ್ತೆ, ಓಕೆನಾ. ನೀವು ಶಾಪ್ ಓಪನ್ ಮಾಡಿದಾಗ ಕಸ್ಟಮರ್ಸ್ ಸಡನ್ನಾಗಿ ಬಂದು ಬೆಳಗ್ಗೆನೇ ನಿಮಗೆ 9:15ಗೆ ಬಂದು ಎತ್ಕೋತಾರ ಮಾರ್ಕೆಟ್ ಹತ್ರ. ಮಾರ್ಕೆಟ್ ಹೆಂಗೆ ನಮ್ಗೆ ಓಪನ್ ಆಗುತ್ತೆ ಹಂಗೆ ಇಂಪಾಸಿಬಲ್, ಓಕೆ. ಸೊ ಅದಕ್ಕೆ ಯಾವಾಗಲೂ ನೀವೇನು ಮಾಡಬೇಕು, ಬಿ ಕೂಲಾಗಿ ಕೂತ್ಕೋಬೇಕು, ಓಕೆ. ಸೊ ನಿಮ್ಮ ಟಾರ್ಗೆಟ್ ಹಿಟ್ ಆಗಲಿ, ನಿಮ್ಮದು SL ಹಿಟ್ ಆಗಲಿ ಅಂತ ಕೂತ್ಕೋಬೇಡ್ರಿ. ಅದಕ್ಕೊಂದು SL ಫಿಕ್ಸ್ ಆಗಿ, ಓಕೆನಾ. ಒಂದು SL ಫಿಕ್ಸ್ ಆದರೆ ನಿಮ್ಮ ಟಾರ್ಗೆಟು ಫಿಕ್ಸ್ ಆಗುತ್ತೆ. ನೀವು SLಗೆ ಫಿಕ್ಸ್ ಆಗಲಿಲ್ಲ ಅಂತಂದ್ರೆ ನಿಮ್ಮ ಟಾರ್ಗೆಟ್ ಯಾವತ್ತೂ ಫಿಕ್ಸ್ ಆಗಂಗಿಲ್ಲ. ನೀವು ಬರ್ತಾ ಏನು ಮಾಡಿಬಿಡ್ತೀರಾ, SL ಪ್ರೈಸಲ್ಲಿ ಇಡಲ್ಲ, ಓಕೆನಾ. ನೀವೇನು ಮಾಡ್ತೀರಾ, ನಿಮ್ಮ ಮೈಂಡಲ್ಲಿ ಇಟ್ಕೋತೀರ, ಅಷ್ಟು ಸ್ಟ್ರಾಂಗ್, ಓಕೆನಾ. ಅಷ್ಟು ಸ್ಟ್ರಾಂಗ್ ನೀವು ಆಗಲೇಬೇಕು. ನಾನು ಮಾಡೇ ಮಾಡ್ತೀನಿ ಅಂತ ನಾನು ನಿಮಗೆ 100% ಶೋರ್ ಕೊಡ್ತೀನಿ, ನನ್ನ ಜೊತೆ ಇರೋವರೆಗೂ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಪಕ್ಕ ನಿಮಗೆ 100% ಆ ಮೈಂಡ್ ಸೆಟ್ ಮಾಡಿಬಿಡ್ತೀನಿ ನಾನು ನಿಮಗೆ, ಓಕೆನಾ. ಸೊ ಇಲ್ಲಿ ಬಂದರೆ ಇಲ್ಲಿ ನೀವು ಎನಾಲಿಸಿಸ್ ಸಹಿತ ನೀವೇ ಮಾಡ್ಕೋಬೇಕು, ನೀವೇ ಟ್ರೇಡ್ ಮಾಡ್ಬೇಕು. ಆ ರೀತಿ ನಾನು ನಿಮಗೆ ಬಿಲ್ಡ್ ಮಾಡಿಬಿಡ್ತೀನಿ ನಿಮ್ಮ ಕಡೆ, ಓಕೆನಾ. ಸೊ ಲಾಸ್ಟ್ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಆಲ್ರೆಡಿ ನಾನು ನಿಮಗೆ ಟಾರ್ಗೆಟ್ ಕೊಟ್ಟಿದ್ದೀನಿ, ಕೇಳೋರಿದ್ದರೆ ಕೇಳಿ, ಇಲ್ಲ ಅಂತಂತಂದರೆ ಟಾರ್ಗೆಟ್ ಎಲ್ಲಿ ಕೊಟ್ಟಿದ್ದೀನೋ ಅಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ವೀಡಿಯೋ ಕೇಳೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ, ಯಾಕೆ ನಾನು ಕುತ್ಕೋಬೇಕು ಅಂತೀನಿ ಅಂತಂತಂದರೆ, ನೋಡಿ ಇಲ್ಲಿ ಬಂದಿದ್ದೀರ, ಓಕೆನಾ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ನಾನು ಮಾರ್ಕೆಟಲ್ಲಿ ನಿಂಬು ತೊಗೊಂಡಿದ್ದೆ, ಓಕೆನಾ. ಸೊ ನಿಂಬು ತೊಗೊಳಕ್ಕೆ ಹೋಗಿದ್ದೆ, ಒಂದು ಹತ್ತಿರ ಅಂದ್ಕೊಳ್ರಿ, ಒಂದು 500 ಮೀಟ್ರ್ ಹತ್ರ. ನಾನು ಆಫೀಸ್ ಬರುವಾಗ ಒಂದು 500 ಮೀಟ್ರ್ ಹತ್ರ ಒಂದು ಸಬ್ಜಿ ಮಾರ್ಕೆಟ್ ಇದೆ, ವೆಜಿಟೇಬಲ್ ಮಾರ್ಕೆಟ್, ಒಂದು ಚಿಕ್ಕದು, ಓಕೆನಾ. ಅಲ್ಲಿ ನಾನು ನಿಂಬು ಕೇಳಿದೆ, ಎಷ್ಟಪ್ಪ 10 ರೂಪಾಯಿಗೆ ಅಂತಂತಂದರೆ ಅವನೇನು ಹೇಳ್ದೆ, 4 ಅಂತ ಹೇಳ್ದೆ. ಸೊ ನಾನೇನು ಮಾಡಿದೆ, ಅವನಿಗೆ ಕೇಳಲಾರ್ದೇ ನಾನೇನು ಮಾಡಿದೆ, ಅದಕ್ಕೆ ಒಂದು +2 ಮಾಡಿಕೊಂಡು 6 ನಿಂಬೂಸ್ ಕೊಡಿ ಅಂತ ಕೇಳಿದೆ. 10 ರೂಪಾಯಿ ಕೊಡೋಕ್ಕೆ ಹೋದೆ, ಇಲ್ಲ ಆಗಂಗಿಲ್ಲ, ಕೊಡೋಂಗಿಲ್ಲ, ಬೇಕಾದರೆ 4 ತೊಗೊಳ್ಳಿ. ನಾನು ನೋಡಿ, ನನ್ನ ಶೇರ್ ಮಾರ್ಕೆಟಲ್ಲಿ ನಾನು ಗಳಿಸ್ತಾ ಇದ್ದೀನಿ ಅಂದ ತಕ್ಷಣ ಇಲ್ಲಿ ಕಂಜೂಸಿ ಅಲ್ಲ, ಅದೊಂದು ಸ್ಟ್ರಾಟಜಿ ಅಂತ ಹೇಳ್ತೀವಿ ನಾವು, ಓಕೆನಾ. ನಾವು ಯಾವ ರೀತಿ ಅನಲೈಸಸ್ ಮಾಡ್ತೀವಿ ಅದೇ ರೀತಿ ನಾನು ಅನಲೈಸಸ್ ಮಾಡಿದೆ. ಓಕೆ, ಬಿಗ್ ಮಾರ್ಕೆಟಿಗೆ ಹೋದರೆ, ಓಕೆನಾ, ಎಲ್ಲರ ಹತ್ರ ಒಂದು ಬಿಗ್ ಮಾರ್ಕೆಟ್ ಅಂತ ಇರುತ್ತೆ, ಓಕೆ, ಎಲ್ಲರ ಸಿಟಿ ಹತ್ರ. ಸೊ ನಾನು ಬಿಗ್ ಮಾರ್ಕೆಟಿಗೆ ಹೋದ ತಕ್ಷಣ ನನಗೇನು ಇಲ್ಲಿಂದ ಇಲ್ಲೇ ಹತ್ತಿರ, ನನಗೇನು ಜಾಸ್ತಿ ದೂರ ಇದ್ದರೆ ನಾನು ಇಲ್ಲೇ ಪರ್ಚೇಸ್ ಮಾಡ್ತಿದ್ದೆ. ನಂದೇನೊಂದು ಸಣ್ಣ ಸಿಟಿ, ಓಕೆ, ತಾಲೂಕು ಅಂದ್ಕೊಳ್ಳಿ. ನಾನು ತಾಲೂಕದಲ್ಲೇ ಇರ್ತೀನಿ, ತಾಲೂಕು ಅಂದ್ಕೊಳ್ಳಿ. ಆ ತಾಲೂಕು ಪ್ಲೇಸ್ದಲ್ಲಿ ಎಷ್ಟು ಭಾಳ ಆದರೆ ಒಂದು 10 ಕಿಲೋಮೀಟ್ರ್ ಇರುತ್ತೆ ಸರೌಂಡಿಂಗ್, ಓಕೆನಾ. ಸೊ ನನಗೇನು 1 ಕಿಲೋಮೀಟ್ರ್ ಇತ್ತು ಮಾರ್ಕೆಟ್, 2 ಕಿಲೋಮೀಟ್ರೇ ಅಂದ್ಕೊಳ್ಳಿ, ಓಕೆನಾ. ನಾನು ಆ ಮಾರ್ಕೆಟಿಗೆ ಹೋಗ್ಬಿಟ್ಟು 10 ರೂಪಾಯಿ ನಿಂಬೂಸ್ ತೊಗೊಂಡೆ. ಎಷ್ಟಪ್ಪ ಅಂತ ಕೇಳಿದೆ, 10ಕ್ಕೆ 10 ಅಂತ ಹೇಳಿದೆ. ಅದರಲ್ಲಿ ವಿಂಟರ್ ಡೇ ಇದು, ಹೌದಾ. ವಿಂಟರ್ ಡೇಯಲ್ಲಿ ಯಾರು ಅಷ್ಟೆಲ್ಲ 10 ರೂಪಾಯಿಗೆ 4 ಮಾರ್ತಾರೆ. ಸಮ್ಮರಲ್ಲಿ ಮಾರ್ಕೊ, ನೀನು ಬೇಡನಲ್ಲ, 10 ರೂಪಾಯಿಗೆ 1 ಮಾರ್ಕೊ, ನಾವು ಅದಕ್ಕೆ ಒಪ್ಕೋತೀವಿ, ಓಕೆನಾ. ನಾನು ಬಿಸ್ನೆಸ್ ಬಗ್ಗೆ ಮಾತಾಡ್ತಿಲ್ಲ, ಅವ್ರವ್ರ ಇಷ್ಟ, ಮಾರ್ಕೊಳ್ಳಿ, ನಾನೇನು ಅವರಿಗೆ ಇದು ಮಾಡ್ತಾಯಿಲ್ಲ. ಸೊ ಅವ್ರವ್ರ ಬಿಸ್ನೆಸ್ ಅವ್ರವ್ರ ಇಷ್ಟ, ಓಕೆನಾ. 10 ರೂಪಾಯಿಗೆ 10 ಅಂದ, ನಾನೇನು ಮಾಡಿದೆ, +1 ತೊಗೊಂಡು ಅದಕ್ಕೆ 11 ತೊಗೊಂಡ್ಬಿಟ್ಟೆ, ಹೌದಾ. ಅವ್ನು ಖುಷಿಯಿಂದ ಕೊಟ್ಟ, ನಾನು ಖುಷಿಯಿಂದ ತೊಗೊಂಡು ಬಂದೆ. ಸೊ ಇದು ಯಾಕೆ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಅದಕ್ಕೆ ಹೇಳೋದು, ಯಾವಾಗಲೂ ನೀವು ತಾಳ್ಮೆ ಇದ್ದರೆ ನಿಮಗೆ ಒಳ್ಳೆಯೇ ಪ್ರೈಸ್ ಕೊಡುತ್ತೆ. ತಾಳ್ಮೆ ಇರಲಿ ಅಂತ ನಾನು ಇಲ್ಲಿ ಹೇಳೋದು, ತಾಳ್ಮೆ ಇರಲಿ ಅಂತ, ಓಕೆನಾ. ಸೊ ನಿಮಗೆ ತಾಳ್ಮೆ ಇದ್ದರೆ ನಿಮಗೆ ಪಕ್ಕ ನಿಮಗೇನಾಗುತ್ತೆ, ನೀವು ಇಲ್ಲಿ 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 10ಕ್ಕೆ 10 ರೂಪಾಯಿ ಕೊಡೋ ಚಾನ್ಸಸ್ ಇದೆ. ಸೊ ನೀವು ಇಲ್ಲೇ ಎದ್ದೇಳ್ತೀನಿ ಅಂತಂತಂದರೆ ನೀವು 6 ರೂಪಾಯಿಗೆ ಎದ್ದೇಳಬೇಕು ಅಷ್ಟೆ, ನಿಮ್ಮ ಇಷ್ಟ, ನಿಮ್ಮ ಕೆಪಾಸಿಟಿ. ನಾನು ಇದು ಎಕ್ಸಾಂಪಲ್ ಕೊಟ್ಟನಲ್ಲ ಅದೇ ರೀತಿ. ಸೊ ಓಕೆ, ಟಾರ್ಗೆಟು ಹೇಳಿದ್ದೀನಿ. ಸೊ ಮತ್ತೊಮ್ಮೆ ಸಾರಿ, ಸ್ವಲ್ಪ ಲೇಟು ವಿಡಿಯೋ ಆಯಿತು. ಓಕೆ, ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡ್ತಾಯಿರಿ ವಿಡಿಯೋಗೆ. ಎಲ್ರಿಗೂ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಲವ್ ಯು ಆಲ್, ಟೇಕ್ ಕೇರ್.